ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾನೊಂದು ಗಂಭೀರವಾದ ಒಂದು ವಿಷಯ ಅಂದರೆ ನಮ್ಮ ಸುತ್ತಮುತ್ತಲಲ್ಲಿ ಹಲವಾರು ರೀತಿಯ, ನಿಮಗೆ ಗೊತ್ತುಂಟು ಈಗೆಲ್ಲ ಯಾವ ರೀತಿ ಇದೆ ಅಂತ. ಒಂಥರ ಡ್ರಗ್ಸ್ ಇದ್ದು ಬಲೆಗೆ ಜನ ಬೀಳ್ತಾರೆ, ಅದೇ ರೀತಿ ಬೀಡಿ ಸಿಗರೇಟ್ ಇಂತಹ ಎಲ್ಲ ಚಟಕ್ಕೆ ಈಗಿನ ಮಕ್ಕಳು ಒಳಗಾಗ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಏನು ಅಂತ ನಾವು ಹುಡುಕ್ತಾ ಹೋದರೆ ಕೆಲವೊಂದು ನಮ್ಮಿಂದಲೇ ಇಂತಹ ಕೆಲವೊಂದು ಸನ್ನಿವೇಶಗಳು ಸೃಷ್ಟಿಯಾಗ್ತದೆ. ಇದಕ್ಕೆ ಪೂರಕ ಎಂಬಂತೆ ನೋಡಿ, ಈಗ ಒಂದು ಮಾರ್ಕೆಟಿಗೆ ಹೊಸದಾಗಿ ಬಂದಿದೆ, ಎಲ್ಲ ಅಂಗಡಿಗಳಲ್ಲಿದೆ ನೋಡಿ, ಸ್ಮೋಕಿ ಪಾಪಿ ಕ್ಯಾಂಡಿ ಅಂತ ನೋಡಿ, ಇಲ್ಲಿ ಕಾಣ್ತಾ ಇರಬಹುದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಯೂಸ್ ಮಾಡೋದು ಹೇಗೆ ಅಂದರೆ, ಒಂದು ಸ್ಟ್ರಾ ಕೂಡ ಕೊಡ್ತಾರೆ ಇದರ ಜೊತೆಗೆ. ಅದನ್ನು ತುಂಡು ಮಾಡಿ ಮತ್ತೆ ಈ ರೀತಿ ಎಳೆಬೇಕಂತೆ ನೋಡಿ. ನನಗೆ ಕೆಮ್ಮು ಬರ್ತಾ ಇದೆ, ಒಂದು ಸೀದಾ ಡೈರೆಕ್ಟ್ ದೊಂಡೆಗೆ ಇರ್ತದೆ ನೋಡಿ. ನೋಡಿ, ಒಂಥರ ಸ್ಮೋಕ್ ತರ ಹೊಗೆ ಬರ್ತದೆ ನೋಡಿ. ಇದು ಬಹಳ ಸ್ವೀಟ್ ಉಂಟು, ಫ್ರೂಟ್ಸ್ ಫ್ಲೇವರ್. ಆದ್ರೂ ಕೂಡ ಡೈರೆಕ್ಟ್ ಆಗಿ ಇದನ್ನು ಫ್ಲೇವರ್ ಅಂತ ಕೊಡಬಹುದು. ಆದ್ರೂ ನೋಡಿ ಇದು ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ. ಏನಿಲ್ಲ, ಚಾಕ್ಲೇಟೇ ನೋಡಿ ನೋಡಿ ನೋಡಿ, ಒಂಥರ ಸಕ್ಕರೆಯ ಹುಡಿ ಎಲ್ಲ ಮಿಕ್ಸ್ ಉಂಟು, ತಿನ್ಲಿಕ್ಕೆ ಸ್ವೀಟ್ ಉಂಟು, ಒಂಥರ ಕೋಲ್ಡ್ ಆಗ್ತದೆ. ಮಕ್ಕಳು ಬಹಳಷ್ಟು ಇಷ್ಟಪಡ್ತಾ ಇದ್ದಾರೆ. ಆದರೆ ಇಂತಹ ಮಾರ್ಕೆಟಿಗೆ ಇಂಥದ್ದೆಲ್ಲ ಒಂಥರ ಆಕರ್ಷಣೀಯವಾಗಿ ಕಂಡ್ರೂ ಕೂಡ ಇಂತಹ ಚಾಕ್ಲೇಟ್ಗಳಾಗಿರಬಹುದು, ಇದು ಕೊಡುವ ಸಂದೇಶ ಏನಂತ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಅಂದರೆ ಒಂಥರ ಧೂಮಪಾನಕ್ಕೆ ಪ್ರಚೋದನೆ ನೀಡುವಂತಹ ಇದೆಲ್ಲ ಈ ಚಾಕ್ಲೇಟ್ಗಳು. ಈಗಿನ ಕಾಲ ಯಾವ ರೀತಿ ಇದೆ ಅಂತ ಎಲ್ರಿಗೂ ಗೊತ್ತುಂಟು. ಸಣ್ಣ ವಯಸ್ಸಿನಲ್ಲೇ ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಇಂತಹದನ್ನೆಲ್ಲ ಮಾರುಕಟ್ಟೆಗೆ ಬಿಟ್ಟರೆ ಇದಕ್ಕೆ ಯಾರು ಪರ್ಮಿಷನ್ ಕೊಡ್ತಾರೆ, ಹೇಗೆ ಕೊಡ್ತಾರೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಆದರೂ ಕೂಡ ಎಲ್ಲ ಅಂಗಡಿಗಳಿಗೆ ಸಪ್ಲೈ ಆಗ್ತದೆ ಇಂತಹದ್ದು. ಯಾವುದೇ ಎಫೆಕ್ಟ್ ಇಲ್ದಿದ್ರೂ ಕೂಡ ಈಗಿನ ಮಕ್ಕಳು ಯಾವುದು ಕಲಿಯದಿದ್ರು ಕೂಡ ನೋಡಿ ಪ್ರತಿಯೊಂದನ್ನು ಕಲಿತಾರೆ, ಅನುಕರಣೆ ಮಾಡ್ತಾರೆ. ಇತರರು ಏನು ಮಾಡ್ತಾರೆ ಅದನ್ನು ನೋಡಿ ಕಲಿತಾರೆ. ಈಗ ಇದು ಪುಟ್ಟ ಮಕ್ಕಳು ಕೂಡ, 5 ವರ್ಷ 6 ವರ್ಷದ ಮಕ್ಕಳು ಕೂಡ ಇಂತಹದನ್ನು ಯೂಸ್ ಮಾಡ್ತಾರೆ. ಅವ್ರಿಗೆ ಬಾಯಲ್ಲಿ ಒಂದು ಹೊಗೆ ಬರ್ತದೆ, ಇಂಥದ್ದೊಂದು ಖುಷಿ ಆಗ್ತದೆ. ಆದರೆ ಇದು ಮುಂದೆ ಅವರು ದೊಡ್ಡವರಾಗ್ತಾ ಹೋದ ಹಾಗೆ ಇದು ಅವರ ಜೀವನದಲ್ಲಿ ಯಾವ ಪರಿಣಾಮ ಬೀರಬಹುದು ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. ಇದು ಅವರ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರ್ತದೆ, ಮುಂದೆ ಅವರು ಯಾವ ರೀತಿ ದುಶ್ಚಟಕ್ಕೆ ಪ್ರೇರಣೆ ಆಗ್ತದೆ ಅಂತ ಕೂಡ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇಂತಹ ಕಂಪೆನಿಗಳು ಇರಲಿ, ಚಾಕ್ಲೇಟ್ ತಿನ್ಲಿ, ತೊಂದರೆ ಇಲ್ಲ, ಚಾಕ್ಲೇಟ್ ತಿನ್ನಬಾರ್ದು ಅಂತ ಯಾರು ಹೇಳುವುದಿಲ್ಲ. ಆದರೂ ಕೂಡ ಈ ರೀತಿ ಇಂತಹ ಒಂದು ಧೂಮಪಾನದ ಇಂತಹ ಶೈಲಿಯಲ್ಲಿ ಎಲ್ಲ ಈ ರೀತಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುವಾಗ ಇದು ತುಂಬ ಒಂಥರ ಮುಂದೆ ಫ್ಯೂಚರ್ಗೆ ತುಂಬ ಇದರಿಂದ ಎಫೆಕ್ಟ್ ಇದೆ, ಇಲ್ಲ ಅಂತ ಹೇಳುವುದಿಲ್ಲ. ಯಾರು ಕೂಡ ಇದನ್ನು ಸಿಂಪಲ್ ಆಗಿ ಆಲೋಚನೆ ಮಾಡಿದರೆ ನಮಗೆ ಗೊತ್ತಾಗ್ತದೆ. ಅಂದರೆ ಈಗಿನ ಪೋಷಕರು ಹೇಗೆ ಅಂದರೆ, ಮಕ್ಕಳ ಕೈಯಲ್ಲಿ ಹಣ ಕೊಟ್ಟು ಬಿಡ್ತಾರೆ ಶಾಲೆಗೆ ಹೋಗುವಾಗೆಲ್ಲ, ಸ್ವಲ್ಪ ಪಾಕೆಟ್ ಮನಿ ಅಂತ. ಮಕ್ಕಳು ಇಂತಹದ್ದೆಲ್ಲ ಖರೀದಿಸಿ ದೊಡ್ಡವರಾದಂತೆ ಅದು ಬೀಡಿ ಸಿಗರೇಟ್ ಗಾಂಜಾದಂತಹ ಒಂದು ದುಶ್ಚಟಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ನಾವು ಸಣ್ಣವರಿರುವಾಗ ಅಥವಾ ಎಲ್ಲರೂ ಕೂಡ ಬಾಲ್ಯದಲ್ಲಿ ಈ ದೊಡ್ಡವರು ಈ ಬೀಡಿ ಸಿಗರೇಟ್ ಎಳೆಯುವುದನ್ನು ನೋಡಿ ಕಾಗದವನ್ನು ಸುರುಟಿ, ತರಗೆಲೆ ಉಂಟಲ್ಲ, ಅದನ್ನು ಹುಡಿ ಮಾಡಿ ಕಾಗದವನ್ನು ಸುರುಟಿ ಅದನ್ನು ಕೂಡ ಈಗ ಬೀಡಿ ಸಿಗರೇಟ್ ಆಗಿ ಎಳೆತಾ ಇದ್ದೆವು. ದೊಡ್ಡವರನ್ನು ನೋಡಿ ನಾವು ಅನುಕರಣೆ ಮಾಡ್ತಾ ಇದ್ದೆವು. ಅಂತಹ ದುಶ್ಚಟಕ್ಕೆ ಒಳಗಾಗಿಲ್ಲ ನಾವು, ಆದರೂ ಕೂಡ ಒಂಥರ ಅನುಕರಣೆ. ಇಂತಹದ್ದು ಮಾರುಕಟ್ಟೆಗೆ ಮಾರುಕಟ್ಟೆಗೆ ಇಂತಹದೊಂದು ಧೂಮಪಾನಕ್ಕೆ ಪ್ರೇರಣೆ ನೀಡುವಂತಹದ್ದು ಫ್ಲೇವರ್ ಫ್ರೂಟ್ಸ್ದೇ ಆಗಿರಬಹುದು ಅಥವಾ ಇದರ ಒಳಗೆ ಚಾಕ್ಲೇಟೇ ಇರಬಹುದು. ಯಾವುದಾದ್ರೂ ಮಕ್ಕಳಿಗೆ ಒಂದು ಹೊಗೆ ತರ ಹೋಗುವಾಗ ಸ್ಮೋಕ್ ಅಂತ ಒಂದು ಅಟ್ರಾಕ್ಷನ್ ಆದ್ರೆ ಆ ಬಳಿಕ ಆ ಚಟದಿಂದ ಹೊರಗೆ ಬರಲು ಬಹಳ ಕಷ್ಟ ಆಗ್ತದೆ. ಮಕ್ಕಳು ದೊಡ್ಡವರಾದಂತೆ ಇದನ್ನು ಸೈಡಿಗೆ ಹಾಕ್ತಾರೆ, ಮತ್ತೆ ಸಿಗರೇಟ್ಗೆ ಹೋಗ್ತಾರೆ, ಆ ಬಳಿಕ ಗಾಂಜಾದಂತಹ. ಇತ್ತೀಚೆಗೆ ಬಹಳಷ್ಟು ಇಂತಹ ಮೊದಲೊಂದು ಸ್ಪ್ರೇ ಬಂದಿತ್ತು, ಮಕ್ಕಳು ಬಾಯಿಗೆ ಸ್ಪ್ರೇ ಹೀಗೆ ಮಾಡುವುದು. ಅದೀಗ ತೋರಿ ನನಗೆ ಸಿಕ್ಕಿಲ್ಲ ಇದೆ, ಆದರೆ ಇದು ಲೇಟೆಸ್ಟ್ ಆಗಿ ಸಿಕ್ಕಿದೆ ನನಗೆ. ಅಂದರೆ ಇದು ನೋಡಿಯೇ ನನಗೆ ಒಮ್ಮೆ ಶಾಕ್ ಆಯಿತು. ಮಕ್ಕಳು ಈ ರೀತಿ ಸ್ಮೋಕ್ ಮಾಡುವಾಗೆ ಮಾಡ್ತಾರಲ್ಲ, ಅದೊಂಥರ ನನಗೆ ಒಂಥರ ಇದಾಯಿತು. ಇದೆಲ್ಲ ಮಾರುಕಟ್ಟೆಗೆ ಹೇಗೆ ಬಿಡ್ತಾರೆ ಇವರು ಅಂತ. ಈಗಿನ ಸನ್ನಿವೇಶ ಹೇಗಿದೆ ಅಂದರೆ, ಯುವಜನತೆ ಸಂಪೂರ್ಣವಾಗಿ
ಇದು ದುಶ್ಚಟಗಳಿಗೆ ಬಲಿಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲೋ ಕೆಲವೊಬ್ರು ಮಾತ್ರ ದುಶ್ಚಟಗಳಿಂದ ದೂರವಿರ್ತಾರೆ. ಕಾಲೇಜಿಗೆ ಹೋಗು, ಇದು ಸಣ್ಣ ಮಕ್ಕಳು ಅಂದ್ರೆ 1ನೇ ತರಗತಿಯಿಂದನೇ ಇಂತಹ ಒಂದು ಈ ಪ್ರಾಡಕ್ಟ್ಗಳನ್ನು ಮಕ್ಕಳು ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಮುಂದೆ ಹೇಗಾಗಬಹುದು? ಇದನ್ನೆಲ್ಲ ನನ್ನ ಅಭಿಪ್ರಾಯ ಪ್ರಕಾರ ಇಂತಹದ್ದು ಮಾರುಕಟ್ಟೆಗೆ ಆಗಲಿ ಅಥವಾ ಅಂಗಡಿಗಾಗಲಿ, ಅಂಗಡಿಯವರು ಕೂಡ ತೆಗೆದುಕೊಳ್ಬಾರ್ದು, ಆದ್ರೆ ಅಂಗಡಿಯವರು ವ್ಯಾಪಾರ ಮಾಡುವ ಒಂದು ಉದ್ದೇಶದಿಂದ ಇಂತಹದೆಲ್ಲ ತೆಗೆದುಕೊಳ್ತಾರೆ. ಯಾವುದೇ ಸೈಡ್ ಎಫೆಕ್ಟ್ ಅಥವಾ ಯಾವುದು ಇಲ್ದಿದ್ರು, ಮಕ್ಕಳು ತಿನ್ನುವಂತಹ ವಸ್ತುವೇ ಆಗಿದ್ರು ಕೂಡ ಇದನ್ನು ಉಪಯೋಗಿಸುವ ಶೈಲಿ ಉಂಟಲ್ಲ, ಅದು ಬಹಳ ಡೇಂಜರಸ್. ಒಮ್ಮೆ ಇಂತಹ ಬಗ್ಗೆ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಯಾಕೆಂದ್ರೆ ಇದು ಡೇಂಜರ್. ಮುಂದೆ ಡೇಂಜರ್ ಅಂದ್ರೆ ನಾನು ಆರೋಗ್ಯದ ಬಗ್ಗೆ ಹೇಳುವುದಿಲ್ಲ, ಆದರೆ ಮತ್ತೆ ಇದೇ ಒಂದು ಪ್ರೇರಣೆಯಾಗಿ ಧೂಮಪಾನ, ಗಾಂಜಾದಂತಹ ಒಂದು ದುಶ್ಚಟಗಳಿಗೆ ಬಲಿಯಾಗುವಂತಹ ಸಾಧ್ಯತೆ ಇದ್ದೇ ಇದೆ, ಖಂಡಿತವಾಗಿಯೂ ಇದೆ. ಇದು ಯಾರಿಗೂ ಗೊತ್ತಾಗ್ಬೋದು ಸಿಂಪಲ್ ಆಗಿ. ಆದ್ರೂ ಕೂಡ ಇಂತಹದನ್ನು ಮಾರುಕಟ್ಟೆಗೆ ಬಿಡಲು ಅವಕಾಶ ಹೇಗೆ ನೀಡ್ತಾರೆ? ಅದೇ ಒಂದು ಇಲ್ಲಿ ಯಕ್ಷ ಪ್ರಶ್ನೆ ನಮಗೆ. ಇಂತಹ ಅಂಗಡಿಗಳಿಗೆ ಲೈನ್ ಸೇಲ್ ಮಾಡಲು ಅಥವಾ ಇಂತಹ ಕಂಪೆನಿಗಳಿಗೆ ಹೇಗೆ ಪರ್ಮಿಷನ್ ಕೊಡ್ತಾರೆ? ಒಂಥರ ದುಶ್ಚಟಗಳಿಗೆ ಪ್ರೇರಣೆ ನೀಡುವ ಯಾವುದೇ ಆಗಲಿ, ಸಿನಿಮಾ ಆಗಿರಲಿ ಅಥವಾ ನೋಡಿ ಯಾವುದರಲ್ಲಿ ಕೂಡ ಧೂಮಪಾನ ಮಾಡುವಾಗೆ ಕೆಳಗೆ ತೋರಿಸ್ತಾರೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಆದ್ರೆ ಇಂತಹದೆಲ್ಲ ಯಾವುದೇ ಹಾನಿಕಾರಕ ಇಲ್ಲದಿದ್ರು ಕೂಡ ಇದೊಂಥರ ಪ್ರೇರಣೆ ಅಲ್ವಾ? ಅದು ಕೂಡ ಅಪರಾಧ ಅಲ್ವಾ? ನೀವೇ ಹೇಳಿ ಒಮ್ಮೆ ಕಮೆಂಟ್ ಅಲ್ಲಿ, ಅಪರಾಧ ಹೌದಲ್ವಾ ಅಂತ? ಇಂತಹದೆಲ್ಲ ದುಶ್ಚಟಗಳಿಗೆ ಪ್ರೇರಣೆ ನೀಡುವಂತಹ ಇಂತಹ ವಸ್ತುಗಳು ಮನೆಯವರು ಎಷ್ಟೇ ಜಾಗೃತೆ ಮಾಡಲಿ, ಮಕ್ಕಳಿಗೆ ಒಂದು ಪಾಕೆಟ್ ಮನಿ ಅಂತ ಕೊಟ್ಟಾಗ ಮಕ್ಕಳ ಜೊತೆ ಸೇರಿಕೊಂಡು ಇಂತಹವನ್ನು ತೆಗೆದುಕೊಳ್ತಾರೆ, ಖಂಡಿತವಾಗಿ ತೆಗೆದುಕೊಳ್ತಾರೆ. ಅದು ಮನೆಯಲ್ಲದಿದ್ರು ಇತರ ಕಡೆ ಒಂಥರ ಸ್ಮೋಕ್ ಮಾಡುವ ಶೈಲಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಾಯಲ್ಲಿ ಹೊಗೆ ಬಿಡುವಂತಹ ಒಂದು ಸೀನ್ ನೋಡಿದ್ರೆ ಮುಂದೆ ಯಾವ ರೀತಿ ಆಗ್ತಾರೆ? ಇದೇ ನಾವೀಗ ಗಂಭೀರವಾಗಿ ಆಲೋಚಿಸಬೇಕಾದ ವಿಷಯ. ಒಂದು ಪುಟ್ಟದೊಂದು ವಿಡಿಯೋ ಇದರ ಬಗ್ಗೆ ಮಾಡಿದ್ದೇನೆ. ಯಾಕೆಂದ್ರೆ ಇಂತಹದೆಲ್ಲ ನಾವೇ ಪ್ರೇರಣೆ ನೀಡಿದಾಗಿದೆ. ಪೋಷಕರಾಗಿರ್ಲಿ ಅಥವಾ ಅಂಗಡಿಯವರಾಗಿರ್ಲಿ ಅಥವಾ ಇದನ್ನು ಉತ್ಪಾದನೆ ಮಾಡುವ ಕಂಪನಿ ಆಗಿರ್ಲಿ, ಎಲ್ಲರೂ ಕೂಡ ಒಂಥರ ಮಕ್ಕಳನ್ನು ಒಂಥರ ಈ ಹಾಳು ಮಾಡಲು ಪ್ರೇರಣೆ ನೀಡುವಂತಹ ಸನ್ನಿವೇಶ ಇಂತಹ ಈ ಪ್ರಾಡಕ್ಟ್ಗಳಿಂದ ಸೃಷ್ಟಿ ಆಗ್ತಿದೆ ಅಂದ್ರೆ ಖಂಡಿತವಾಗಿಯೂ ತಪ್ಪಾಗಲಾರದು. ಖಂಡಿತವಾಗಿಯೂ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಕಾರಣ ನಾವೇ ಆಗ್ತಾ ಇದ್ದೇವೆ. ಇಂತಹ ಪ್ರಾಡಕ್ಟ್ಗಳನ್ನು ಬಹಿಷ್ಕರಿಸಬೇಕು ಅಥವಾ ಬೇರೆ ಯಾವುದು ಇಲಾಖೆಗಳು ಇದೇ ಇಲ್ವಾ ಅಂತ ನನಗೂ ಕೂಡ ಗೊತ್ತಿಲ್ಲ. ಇಂತಹಗಳನ್ನು ಮಟ್ಟ ಹಾಕಲು ಅಂದ್ರೆ ಇಂತಹದನ್ನು ಮಟ್ಟ ಹಾಕಲೇಬೇಕಲ್ವ ನಾವು? ಈ ತರ ಒಂಥರ ನೋಡಿ, ಇದು ಪ್ರಾಡಕ್ಟ್ ಇದು ಡೈರೆಕ್ಟ್ ಆಗಿ ಕೊಟ್ಟಿದ್ರು ಆಗ್ತಿತ್ತು. ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಏನಾಗ್ತಿತ್ತು? ಒಂಥರ ಸ್ಮೋಕ್ ತರ ಮಾಡ್ತಾರೆ. ಈಗ ಹುಕ್ಕಾ ಬಾರ್ಗಳು, ಮೊದಲೆಲ್ಲ ಹುಕ್ಕ ಅಲ್ಲ ಯಾವುದೇ, ಅದರಲ್ಲಿ ಏನು ಎಫೆಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಬಂದ್ ಮಾಡಿದ್ದಾರೆ ಎಲ್ಲ ಕಡೆ. ಆದ್ರೆ ಇಂತಹದ್ದು ಪುಟ್ಟ ಮಕ್ಕಳು ಕೂಡ ಎಳೆಯುವಂತಹ ಸನ್ನಿವೇಶದಲ್ಲಿ ಯಾವುದೇ ರೀತಿ ಒಂದು ಎಷ್ಟು ರಾಜಾರೋಷವಾಗಿ ಇದು ಎಲ್ಲ ಅಂಗಡಿಗಳಿಗೆ ಬರ್ತಾ ಇದೆ ಅಂದ್ರೆ ನಂಬಲಿಕ್ಕೆ ಅಸಾಧ್ಯ. ನೀವೇ ನೋಡ್ಬೋದು, ಅದರಲ್ಲಿ ತುಂಬಾ ಹೋಗಿ ಆಗ್ತದೆ. ಈಗ ನಾನು ತೋರಿಸುವುದಿಲ್ಲ, ಮತ್ತೆ ಇದನ್ನು ನೋಡಿ ಕೂಡ ಕೆಲವು ಮಕ್ಕಳು ಯೂಸ್ ಮಾಡಬಹುದು. ಯಾರೋ ಯೂಟ್ಯೂಬ್ ಅಲ್ಲಿ ತೋರಿಸಿದ್ದಾರೆ ಇದಂತ. ಇದರ ಬಗ್ಗೆ ಜಾಗರೂಕರಾಗಿ ಅಂತ ಹೇಳುತ್ತಾ, ಈ ಬಗ್ಗೆ ಯಾವುದೇ ಇಲಾಖೆಗಳಾಗಿರ್ಲಿ ಯಾರಾದ್ರೂ ಗಮನ ಸೆಳೆಯುವವರಿದ್ರೆ ಖಂಡಿತವಾಗಿ ಇದರ ಬಗ್ಗೆ ಗಮನ ಸೆಳೆದು ಇಂತಹ ಪ್ರಾಡಕ್ಟ್ಗಳನ್ನು ನಿಲ್ಲಿಸಲೇಬೇಕು. ಅಂದ್ರೆ ಎಷ್ಟೇ ಪ್ರಭಾವಶಾಲಿ ಆಗಿರಲಿ ಅವರು, ಇಂತಹ ಪ್ರಾಡಕ್ಟ್ಗಳು ಮಕ್ಕಳಿಗೆ ಒಂದು ದುಶ್ಚಟಗಳಿಗೆ ಪ್ರೇರಣೆ ನೀಡುವಂತಹ ಪ್ರಾಡಕ್ಟ್ಗಳು ಅಥವಾ ಚಾಕ್ಲೇಟ್ಗಳಾಗಿರ್ಬಹುದು, ಕ್ಯಾಂಡಿಗಳಾಗಿರ್ಬಹುದು, ಇದನ್ನು ಖಂಡಿತವಾಗಿಯೂ ಅಲ್ಲೇ ನಿಲ್ಲಿಸಬೇಕು. ಆದರೆ ಏನೋ ಮಾರುಕಟ್ಟೆಗೆ ಬಂದಿದೆ, ಆದರೆ ಇಂಥದ್ದನ್ನು ದಯವಿಟ್ಟು ಮಕ್ಕಳಿಗೆ ತೆಗೆದುಕೊಳ್ಳಬೇಡಿ ಅಂತ ಎಲ್ರಿಗೂ ಕೂಡ ವಿನಂತಿ ಮಾಡುತ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತೇನೆ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಎಲ್ರಿಗೂ ಕೂಡ ಥ್ಯಾಂಕ್ ಯು, ಬಾಯ್.